ನಾರಾಯಣನೇ ಒಂದು ದೊಡ್ಡ ಕವಚ. ಈ ಉಕ್ಕಿನಿಂದ ಮಾಡಿದ ಕವಚವೋ, ಬಂಗಾರದ್ದೋ, ಬೆಳ್ಳಿಯದೋ, ಇನ್ನಿತರ ಲೋಹಗಳಿಂದ ಧಾತುಗಳಿಂದ ಮಾಡಿದ ಕವಚಗಳು, ಇವುಗಳನ್ನು ಭೇದನ ಮಾಡುವುದಕ್ಕೆ ಬೇಕಾದಷ್ಟು ಪ್ರತ್ಯಸ್ತ್ರಗಳೆಲ್ಲ ಇವೆ. ಯಾವ ರೀತಿಯಿಂದಲೂ ಭೇದನ ಮಾಡಲು ಸಾಧ್ಯವಾಗದ ಅಚ್ಛೇದ್ಯವಾದ ಅಭೇದ್ಯವಾದ ಕವಚ ಅಂದರೆ ಅದು ನಾರಾಯಣ ಕವಚ. ಆ ನಾರಾಯಣ ಕವಚವನ್ನು ನಿನಗೆ ತೊಡಸ್ತೇನೆ ಅಂತ ವಿಶ್ವರೂಪಾಚಾರ್ಯ ಇಂದ್ರದೇವರಿಗೆ ನಾರಾಯಣ ವರ್ಮವನ್ನು ಉಪದೇಶ ಮಾಡಿ ಯಾವ ಕ್ರಮದಲ್ಲಿ ಅದನ್ನು ಜಪ ಮಾಡಬೇಕು ಅಂತೆಲ್ಲ ತಿಳಿಸಿಕೊಟ್ಟಿದ್ದಾನೆ. ಹರಿರ್ ವಿದಧ್ಯಾತ್ ಮಮ ಸರ್ವರಕ್ಷಾಂ, ಎಲ್ಲ ರೀತಿಯ ರಕ್ಷಣೆಯನ್ನು ಎಲ್ಲ ಅಂಗಾಂಗಗಳಲ್ಲಿದ್ದು ಆ ಭಗವಂತ ನಮಗೆ ರಕ್ಷಣೆಯನ್ನು ನೀಡಲಿ. ನಾನಾ ವಿಧವಾದಂತಹ ಹೊರಗಿನಿಂದ ಬರುವ ಆಪತ್ತುಗಳು, ಒಳಗಿನಿಂದ ಬರುವ ಆಪತ್ತುಗಳು, ಪರ್ವತದಲ್ಲಿ ಒಳಗೆ ಹೊರಗೆ, ಹಗಲು ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಅಪರಾತ್ರಿ ಎಲ್ಲ ಕಾಲದಲ್ಲಿ ಬರುವ, ಎಲ್ಲ ರೀತಿಯಿಂದ ಬರುವ ಎಲ್ಲ ಆಪತ್ತುಗಳಿಂದ ಭಗವಂತನ ವಿವಿಧ ರೂಪಗಳು ನಮಗೆ ರಕ್ಷಕವಾಗಿರಲಿ ಅಂತ ಅಡಿಯಿಂದ ಮುಡಿಯವರೆಗೆ ವಿವಿಧ ಕಾಲ ವಿವಿಧ ದೇಶಗಳಲ್ಲಿ ಆ ಭಗವಂತನ ವಿವಿಧ ರೂಪಗಳ ರಕ್ಷಣೆಯ ಚಿಂತನವೇ ಅದು ನಾರಾಯಣ ಕವಚ, ನಾರಾಯಣ ವರ್ಮ. ನಿಜವಾಗಿ ಆ ಅನುಸಂಧಾನ, ಚಿಂತನ, ಶ್ರದ್ಧೆ ಇದ್ದರೆ ಎಂಥ ದೊಡ್ಡದು. ಜಗತ್ತಿನೊಳಗಿನ ಎಲ್ಲ ಬಲಶಾಲಿಗಳಿಗೆ ಬಲವನ್ನು ಕೊಡುವಂತಹ ಬಲಂ ಬಲವತಾಂಚಾಹಂ, ಎಲ್ಲ ಬಲಿಷ್ಠರಿಗೆ ಬಲ ತುಂಬುವವ, ಎಲ್ಲ ಆಯುಧಗಳಿಗೆ ಶಕ್ತಿಯನ್ನು ಕೊಟ್ಟವ, ಅನಂತ ಶಕ್ತಿ ಸಂಪನ್ನನಾದ ಪರಮಾತ್ಮ ಸುತ್ತಮುತ್ತ ಇದ್ದಾನೆ. ನಮ್ಮ ದೇಹದ ಕಣಗಳಲ್ಲಿ ತುಂಬಿಕೊಂಡಿದ್ದಾನೆ. ಆದರೆ ಅಂತಹ ಪರಮಾತ್ಮನನ್ನು ಮೈತುಂಬ ಪಡೆದುಕೊಂಡು ಸುತ್ತಮುತ್ತ ಇಟ್ಟುಕೊಂಡು ನಾವು ಹೆದರುತ್ತೇವೆ, ಭಯಪಡ್ತೇವೆ. ಅನೇಕ ರೋಗ ರುಜಿನಗಳಿಗೆ, ಅನೇಕ ಆಪತ್ತು ವಿಪತ್ತುಗಳಿಗೆ ಗುರಿ ಆಗ್ತೇವೆ ಅಂದರೆ ಆ ಭಗವಂತನಲ್ಲಿ ಶ್ರದ್ಧೆ ಇಲ್ಲ, ನಂಬಿಕೆ ಇಲ್ಲ. ಈ ಕವಚಕ್ಕೆ ಹಣ ಬೇಕಾಗಿಲ್ಲ, ಈ ಕವಚ ಮಾಡುವುದಕ್ಕೆ ಬಹಳ ದಿವಸ ಬೇಕಾಗಿಲ್ಲ, ಇದಕ್ಕೆ ಯಾರು ಡಿಸೈನ್ ಮಾಡಬೇಕಾದದ್ದಿಲ್ಲ. ಇದು ಸಹಜವಾದ ಕವಚ, ನಿತ್ಯ ಕವಚ. ಯಾವಾಗಲೂ ಭಗವಂತ ಇದ್ದಾನೆ. ಆದರೆ ಒಂದೇ ಒಂದು, ಆ ಭಗವಂತನನ್ನು ತಿಳಿಯೋದೊಂದೇ ಇದೆ, ಸ್ಮರಣೆ ಮಾಡೋದೊಂದೇ ಇದೆ. ತಿಳಿದರೆ ನಮ್ಮಷ್ಟು ಸುಭದ್ರವಾದಂತಹ ಜೀವನ ಇನ್ನೊಬ್ಬರಿಗಿಲ್ಲ. ತಿಳಿಯದಿದ್ದರೆ ಅಷ್ಟೇ ಅಭದ್ರ. ಆ ಭಗವಂತನಿದ್ದರೂ ನಮಗೆ ಅನುಗ್ರಹ ಮಾಡೋದಿಲ್ಲ, ಅವನನ್ನು ತಿಳಿದು ಭಜಿಸದಿದ್ದರೆ. ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಆ ಭಗವಂತ ನಮ್ಮ ಸುತ್ತಲಿದ್ದಾನೆ ಅಂತ ತಿಳಿಯೋದೇ ನಾರಾಯಣ ಕವಚ.